ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜುವಲಿಟಿಸ್ ಕುಟುಂಬ. ಇದು ಬಂದು ತಲಸ್ಸೇರಿ ಅಂತ ಹೇಳೋದು. ಆ್ಯಕ್ಚುಲಿ ತಲಸ್ಸೇರಿಯ ಸೀ ವೇವ್ ಪಾರ್ಕ್ ಅಂತ ತುಂಬ ಚೆನ್ನಾಗಿದೆ. ಬಟ್ ನೀರಲ್ಲೆಲ್ಲ ಆಟಾಡೋಕ್ಕಾಗಲ್ಲ. ಇದು ಕಂಬಿಗಳನ್ನ ಹಾಕ್ಬಿಟ್ಟಿದ್ದಾರೆ ಈ ಬೀಚ್ಗೆ. ಪಾರ್ಕ್ ಥರ ಮಾಡಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ತುಂಬ ಹೆಲ್ಪ್ ಆಗೋ ಥರ ಈ ರೀತಿ ಎಲ್ಲ ಇಟ್ಟಿದ್ದಾರೆ. ಮತ್ತು ಒಂದು ರೆಸ್ಟೋರೆಂಟ್ ಕೂಡ ಇದೆ ಇಲ್ಲಿ ಒಳಗಡೆನೆ. ಬೀಚ್ ಮಧ್ಯೆ ಅಲ್ಲ, ಊಟ ಮಾಡುವಾಗ ಬೀಚೆಲ್ಲ ನೋಡ್ಕೊಂಡು ಊಟ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಜ್ಯೂಸು, ಐಸ್ ಕ್ರೀಮು, ಬಿರಿಯಾನಿ ಪ್ರತಿಯೊಂದು ಸಿಗೋ ಥರ ಒಂದು ರೆಸ್ಟೋರೆಂಟ್ ಇದೆ, ಒಳ್ಳೆ ರೆಸ್ಟೋರೆಂಟ್ ಇದೆ. ಸೊ ಈ ಥರ ಒಂದಷ್ಟು ಆಟಿಕೆಗಳನ್ನ ಇಟ್ಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಇದು. ನನ್ನ ಮದುವೆ ಆಗಿ 6 ಇಯರ್ಸ್ ಆಲ್ಮೋಸ್ಟ್ ಆವಾಗ ಹೋಗಿದ್ದು. ಮತ್ತು ನಾವು ಹೋಗೋಕ್ಕಾಗಿರಲಿಲ್ಲ. ಮತ್ತು ಇವಾಗ ಹೋಗಿದ್ದೀವಿ. ಟಿಕೆಟ್ ಎಲ್ಲ ಮಾಡಿಬಿಟ್ಟಿದ್ರು. ಅವಾಗ ಟಿಕೆಟ್ ಇರಲಿಲ್ಲ ಅಂದ್ಕೊಂಡಿದ್ದೀವಿ, ಸರಿಯಾಗಿ ಗೊತ್ತಿಲ್ಲ, ಕನ್ಫ್ಯೂಷನ್ನು. ಬಟ್ ಇವಾಗ 25 ರುಪೀಸು ಟಿಕೆಟ್ ಮಾಡಿಬಿಟ್ಟಿದ್ರು. ಮಕ್ಕಳಿಗೆ ಆಲ್ಮೋಸ್ಟ್ 6 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಅನಿಸುತ್ತೆ. ಅದ್ರ ಮೇಲಿರೋ ಮಕ್ಕಳಿಗೆ ಎಷ್ಟೊಂದು ಗೊತ್ತಿಲ್ಲ. ನಮಗೆ 75 ರುಪೀಸ್ ತಗೊಂಡ್ರು. ಹಾಗಾಗಿ ನಾವು 3 ಜನಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದೀನಿ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್. ಬಟ್ ಕ್ಲೀನ್ನೆಸ್ ನೋಡೋಕೆ ಹೋದರೆ ಅಷ್ಟಕ್ಕಷ್ಟರಲ್ಲೇನೆ. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಈ ಥರದ್ದೊಂದಷ್ಟು ಇಟ್ಟಿದ್ದಾರೆ. ಜಾರುಗುಪ್ಪೆಗಳೇ ಜಾಸ್ತಿ ಇಟ್ಟಿದ್ರು ಅಲ್ಲಿ. ಅದನ್ನು ಬಿಟ್ಟರೆ ತುಂಬ ಜನ ಅಲ್ಲೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಅದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಥರ ಮಾಡಿಬಿಟ್ಟು ಫುಲ್ ಕಂಬಿ ಫಿಟ್ ಮಾಡಿಬಿಟ್ಟಿದ್ದಾರೆ. ಯಾರಲ್ಲಿ ಹೋಗೋಕ್ಕಾಗಲ್ಲ ಆ ರೀತಿ. ಕಂಬಿ ಒಳಗಡೆಯಿಂದ ಕೈ ಹಾಕಿ ವೀಡಿಯೋ, ಫೋಟೋಸ್ ಎಲ್ಲ ತಗೋಬೋದು. ಬೀಚಿದು ಸ್ವಲ್ಪ ಡಿಸ್ಟೆನ್ಸೇ ಐತೆ, ಅಷ್ಟೇನು ಹತ್ರದಲ್ಲಿಲ್ಲ. ಬೇರೆ ಬೀಚ್ಗಳಲ್ಲಿ ಆಟ ಆಡೋಕ್ಕೆ ಅಂತಲೇ ಕೆಲವೊಂದು ಹತ್ರದಲ್ಲಿ ಹೋಗಿ ನೀರಲ್ಲೆಲ್ಲ ಆಟ ಆಡೋ ಥರ ಬೀಚೆಲ್ಲ ಐತೆ. ಫಸ್ಟೆಲ್ಲ ಹೋಗಿದ್ವಿ, ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ, ಧರ್ಮೋಡಮ್ ಬೀಚ್ ಅಂತ, ಆ ಥರದ್ದೆಲ್ಲ. ಸೊ ಇದರಲ್ಲಿ ಆ ಥರ ಇಲ್ಲ. ಸೊ ನನಗೆ ಯಾಕೋ ಸ್ವಲ್ಪ ನಿದ್ದೆ ಎಳಿತಾಯಿತ್ತು ಅಂದ್ಬಿಟ್ಟು ನಾನು ಏನೂ ಇದು ಮಾಡಲಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದೆ ಒಂದು ಕಡೆ. ಎಲ್ಲೋ ಹೋಗ್ಬೇಕು ಅಂತ ಬಂದವರು ಇಲ್ಲಿಗೆ ಬರೋ ಹಂಗಾಯಿತು. ತುಂಬ ಚೆನ್ನಾಗಿತ್ತು. ಕಲ್ಲೆಲ್ಲ ಇಟ್ಟಿರೋದ್ರಿಂದ ಫೋಟೋಸ್ ಎಲ್ಲ ತಗೊಳಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ತಣ್ಣಗಿತ್ತು. ಅಲ್ಲಿ ಮರಗಳೆಲ್ಲ ಇತ್ತು. ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು 2 ಜಾರುಗುಪ್ಪೆ, ಆ ಕಡೆ ಒಂದೆರಡು ಉಯ್ಯಾಲೆ, ಇದೊಂದು ಬಾತುಕೋಳಿ ಮೇಲೆ ಕೂರಿಸ್ಬಿಟ್ಟು ತಿರುಗಿಸೋದು, ಈ ಥರದ್ದು ಒಂದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲೆಲ್ಲ ಐಸ್ ಕ್ರೀಮು, ಟೀ, ಕಾಫಿ, ಪ್ರತಿಯೊಂದು ಜ್ಯೂಸ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ ನನ್ನ ಮಗನ ಈ ಥರದ್ದೆಲ್ಲ ಸಿಕ್ಬಿಟ್ರೆ ಈ ನನ್ನ ಮಗ ಕೈಗೆ ಸಿಕ್ಕಲ್ಲ, ಅಷ್ಟು ತೀಟೆ ಸುಬ್ಬ ಇವನು. ಇವನು ಓಡಾಡಿ ಏನೇನು ಬೇಕೋ ಅಲ್ಲೆಲ್ಲ ಆಟ ಆಡ್ಕೊಬಂದ. ನಾನಂತೂ ಸುಮ್ಮನೆ ಕೂತ್ಬಿಟ್ಟಿದ್ದೆ. ನನಗೆ ಯಾಕೋ ಒಂಥರ ಮೂಡಷ್ಟು ಇದಿರಲಿಲ್ಲ. ಸೊ ನಿದ್ದೆ ಎಳಿತಾಯಿತ್ತು ನನಗೆ. ಹಾಗಾಗಿ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಮಧ್ಯಾಹ್ನದ ಮೇಲೆ ಬಂದಿದ್ದು ನಾವು. ಹಂಗಾಗಿ ನಂಗೆ ಆ ಟೈಮಿಂಗ್ಸಿಗೆ ನಿದ್ದೆ. ಬೆಳಗ್ಗೆನೇ ಎದ್ಬಿಟ್ಟಿರ್ತೀನಿ ತಿಂಡಿ ಮಾಡೋಕ್ಕೆ. 8 ಗಂಟೆಗೆಲ್ಲ ತಿಂಡಿ ಆಗಿರ್ಬೇಕು ನಮ್ಮ ಮನೇಲಿ. ಹಂಗಾಗಿ ಏನಾರು ದೋಸೆ ಆ ಥರದ್ದು, ಏನಾರು ಚಪಾತಿ ಆ ಥರದ್ದೆಲ್ಲ ಲೇಟ್ ಆಗುತ್ತಲ್ಲ, ಬೇಗ ಎದ್ದಿರ್ತೀನಿ. ಸೊ ಹಂಗಾಗಿ ಮಧ್ಯಾಹ್ನದ ಊಟ ಆದ ತಕ್ಷಣ ಮಲಗಿರ್ತೀನಿ ನಾನು. ಸೊ ಆ ಟೈಮಿಂಗ್ಸಲ್ಲಿ ಇಲ್ಲಿ ಬಂದಿದ್ದರಿಂದ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಇತ್ತು ನನಗೆ. ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ವೀಡಿಯೋಸ್ಗಳನ್ನ ಮಾಡ್ಕೊಂಡೆ ಅಷ್ಟೇ. ಇಲ್ಲಿ ನೋಡಿ, ಈ ಥರ ಸ್ಟೆಪ್ಪಲ್ಲಿ ಇಳಿದು ಒಂದು 4 ರೌಂಡು ಈ ಥರ ಕೆಳಗಡೆ ಹೋದರೆ ಹತ್ರದಿಂದ ಕಾಣುತ್ತಷ್ಟೇ. ಅಲ್ಲಿ ಹೋಗೋಕ್ಕಾಗಲ್ಲ, ಬೀಚ್ ಹತ್ರ ಹೋಗೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಕಂಬಿ ಒಳಗಡೆಯಿಂದ ಹಾಕಿ ಮೊಬೈಲ್ನ ಗ್ಯಾಪ್ ಇದೆ, ಕಂಬಿ ಇದರಲ್ಲಿ ಜಾಗದಲ್ಲಿ ಈ ರೀತಿ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ಕೈ ಇಟ್ಬಿಟ್ಟು ತಗೋಬೋದು. ಬಟ್ ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಯಾಕಂದರೆ ಸ್ಕಿಪ್ಪಾಗಿ ಕೆಳಗಡೆ ಬೀಳ್ತು ಅಂದರೆ ನಮ್ಮ ಮೊಬೈಲ್ ಕೈಗೆ ಸಿಗೋಲ್ಲ. ತುಂಬ ಗಾಳಿ ಇತ್ತು. ಗಾಳಿ ಜಾಸ್ತಿ ಇರೋದ್ರಿಂದ ನೀರಿನ ಅಲೆಗಳು ಚೆನ್ನಾಗಿ ಬರ್ತಾಯಿತ್ತು. ಸಂಜೆ ಆಗ್ತಿದ್ದಂಗೆ ಕಡಿಮೆ ಆಗ್ಬೋದೇನೋ ಅನ್ಕೋತೀನಿ. ತುಂಬ ಚೆನ್ನಾಗಿದೆ ನೋಡಿ. ನನಗನ್ಸುತ್ತೆ ಈ ಕಡೆಯಿಂದ ಆ ಕಡೆಗೆ ಒಂದು ಓಲ್ಡ್ ಬ್ರಿಡ್ಜ್ ಅಂತ ಒಂದು ಐತೆ ತಲಚೇರಿಲೇನೆ, ಅಲ್ಲಿಗೆ ಟಚ್ ಆಗ್ಬೋದು ಅನಿಸುತ್ತೆ. ಬಟ್ ನಂಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ. ಸೊ ಇಲ್ಲಿ ರೆಸ್ಟೋರೆಂಟ್ ಇತ್ತಲ್ಲ ಒಳಗಡೆ, ಅಲ್ಲಿಗೆ ಬಂದ್ವಿ ಊಟಕ್ಕೆ ಅಂತ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಾಯಿದ್ವಿ. ನನ್ನ ಮಗ ಜಾಸ್ತಿ ಕೇಳೋದೇ ಬಿರಿಯಾನಿ.
ಆಲ್ಮೋಸ್ಟು. ಆಮೇಲೆ ಇವಳು ನಮ್ಮ ಅಕ್ಕನ ಮಗಳು ರಜೆಗೆ ಬಂದಿದ್ಲಲ್ವಾ, ಅವಳಿಗೆ ಅಷ್ಟಾಗಿ ಈ ಕರ್ನಾಟಕ ಫುಡ್ ಥರ ಇರಲ್ವಲ್ಲ ಇದು, ಹಾಗಾಗಿ ಬಿರಿಯಾನಿ ಸ್ವಲ್ಪ ಸೇರ್ತಾಯಿತ್ತು ಅವಳಿಗೆ ಅಂದ್ಬಿಟ್ಟು ಜಾಸ್ತಿ ಅದೇ ಇದು ಮಾಡ್ತಾಯಿದ್ವಿ. ಸೊ ರೆಸ್ಟೋರೆಂಟ್ ಇದು ಚಿಲ್ಲಿ ಚಿಕನ್ನು. ನಮ್ಮ ಮನೆಯವ್ರು ಬೇರೆ ಕಡೆಯಿಂದ ತರ್ತಾಯಿದ್ರು ಚಿಲ್ಲಿ ಚಿಕನ್ನು 80 ರುಪೀಸ್ಗೆ ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಕೊಡ್ತಾಯಿದ್ರು. ಬಟ್ ರೆಸ್ಟೋರೆಂಟಲ್ಲಿ ನೋಡಿ 1 ಪ್ಲೇಟ್ ಚಿಲ್ಲಿ ಚಿಕನ್ಗೆ 10 ರುಪೀಸ್ ಏನೋ ಹಾಕಿದ್ದಾರೆ. ಒಬ್ಬ 4 ಪೀಸು ಚಿಕನ್ ಅಷ್ಟೇ ಇದ್ದಿದ್ದು.